ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆ ವಾಟರ್ ಬಾಟಲ್ನ ಬಿಸಾಕ್ದೇನೆ ಅದನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಖತ್ತಾಗಿರುವಂತಹ ಐಡಿಯಾ ತೊಗೊಬಂದಿದ್ದೀನಿ. ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿ, ಈ ರೀತಿ ನೀವು ವಾಟರ್ ಬಾಟಲ್ ಇದ್ದರೆ ಅದನ್ನು ಬಿಸಾಕಲಿಕ್ಕೆ ಹೋಗಲೇಬೇಡಿ. ಅದರಿಂದ ತುಂಬಾ ಉಪಯೋಗ ಇದೆ. ಮೊದಲನೇದಾಗಿ ನಾನು ಅದರ ಮೇಲಿರುವಂತಹ ರ್ಯಾಪರ್ನ ತೆಗೆದಿದ್ದೀನಿ. ನಂತರ ನೀವು ಅದನ್ನು ಡ್ರೈ ಆಗೇ ಇರಬೇಕು, ಒಳಗಡೆ ನೀರಿನ ಅಂಶ ಇರಬಾರ್ದು. ನಂತರ ಈ ಮೇಲ್ಗಡೆ ಭಾಗವನ್ನು ಹೀಗೆ ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಬೋದು, ನೀವು ಕತ್ತರಿಯಿಂದ ಕೂಡ ಕಟ್ ಮಾಡ್ಬೋದು, ಅಥವಾ ನೀವು ಚಾಕುನ ಹೀಗೆ ಬಿಸಿ ಮಾಡಿಬಿಟ್ಟು ಅದನ್ನು ನೀವು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ, ಚಾಕುದಿಂದ ಹಾಗೆಯೇ ಕತ್ತರಿಯಿಂದ ಕೂಡ ನಾನು ತೋರಿಸ್ತೀನಿ. ಸ್ವಲ್ಪವೇ ಸ್ವಲ್ಪ ಚಾಕುನ ಹೀಗೆ ಬಿಸಿ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ರೆ ನೀಟಾಗಿ ಹೀಗೆ ನೋಡಿ ಕಟ್ಟಾಗಿ ಬಿಡುತ್ತೆ. ಮೇಲ್ಗಡೆ ಭಾಗವನ್ನು ನಮಗೇನು ಬೇಕಲ್ಲ ಅಷ್ಟು ಭಾಗವನ್ನು ಈಗ ನೀವು ಈ ರೀತಿ ಹೀಗೆ ಕಟ್ ಮಾಡಬೇಕು. ನಾನು ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಈ ಬಾಟಲ್ನ ನಾವು ಕಟ್ ಮಾಡಿದ್ದಾಗಿದೆ. ಈಗ ಮೇಲ್ಗಡೆ ಸಣ್ಣ ಭಾಗ ಇದೆ, ಹಾಗೆಯೇ ನೋಡಿ ಕೆಳಗಡೆ ಇಷ್ಟು ಉದ್ದ ಭಾಗವನ್ನು ನಾನು ತೊಗೊಂಡಿದ್ದೀನಿ. ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹೀಗೆ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡಬೇಕು. ನೋಡಿ ಈ ರೀತಿ. ಮತ್ತೆ ಅದೇನೇ ಚಾಕುದಿಂದ ಕಟ್ ಮಾಡ್ಬೋದು, ಅಥವಾ ನೀವು ಕತ್ತರಿಯಿಂದ ಕೂಡ ನೀವು ಹೀಗೆ ನೀವು ಕಟ್ ಮಾಡ್ಕೋಬಹುದು. ನೋಡಿ, ಕತ್ತರಿಯಿಂದ ಕೂಡ ಈಸಿಯಾಗಿ ಕಟ್ ಆಗುತ್ತೆ. ಬಟ್ ಕೇರ್ಫುಲ್ಲಾಗಿ ಮಾಡಿ, ಏಕೆಂದರೆ ಒಂದೊಂದು ಸರಿ ಈ ಪ್ಲಾಸ್ಟಿಕ್ಕಿಂದ ಈ ಕಟ್ ಮಾಡುವಾಗ ನಮ್ಮ ಕೈಗೆ ಕೂಡ ಸ್ಕ್ರ್ಯಾಚ್ ಆಗೋ ಥರ ಆಗೇ ಆಗುತ್ತೆ. ಸೊ ಹುಷಾರಾಗಿ ಮಾಡಿ. ನೋಡಿ ಈ ರೀತಿ ಹೀಗೆ ಸ್ವಲ್ಪವೇ ಸ್ವಲ್ಪ ಆ ಬಾಟಲ್ನ ಸ್ವಲ್ಪವೇ ಸ್ವಲ್ಪ ಅರ್ಧ ಇಂಚಿನಷ್ಟು ನಾನಿಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ, ಅದನ್ನು ಬಿಸಾಕ್ತಾ ಇದ್ದೀನಿ. ನೋಡಿ, ಇದಿಷ್ಟೇ ನೀವು ಬಿಸಾಕಬೇಕಾಗಿರೋದು, ಫುಲ್ ಬಾಟಲ್ ಅಲ್ಲ. ನೋಡಿ ಈ ರೀತಿ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ನೀವೇನು ಮಾಡಬೇಕು ಅಂದರೆ ಪ್ಲಾಸ್ಟರ್ ಇರುತ್ತಲ್ವ, ಆ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಹೀಗೆ ಮುಚ್ಚಬೇಕು. ಯಾಕೆ ಅಂದರೆ ನೋಡಿ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಆಗೋ ರೀತಿ ಆಗುತ್ತೆ. ಈ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ನಾವು ಮುಟ್ಟುವಾಗ, ತೆಗೆಯುವಾಗ, ಹೀಗೆ ಇಡುವಾಗ ಎಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಮೇಲ್ಗಡೆ ಭಾಗವನ್ನು ನಾವು ಎಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನು ನಾನು ಈ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ನೋಡಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿದ್ರೆ ಈಗ ಗೊತ್ತಾಗ್ತಿರ್ಬೋದು ನಾನು ಪ್ಲಾಸ್ಟರಿಂದ ಯಾವ ರೀತಿ ಈ ಬಾಟಲ್ನ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ನೋಡಿ, ಮೇಲ್ಗಡೆ ಭಾಗ ಆಯಿತು. ಅದೇ ರೀತಿಯೇ ಕೆಳಗಡೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದಕ್ಕೆ, ಅದನ್ನು ಕೂಡ ನೀವು ಹೀಗೇ ಪೂರ್ತಿಯಾಗಿ ಅದು ಕಟ್ ಮಾಡ್ಕೊಂಡಿರೋ ಭಾಗ ಪೂರ್ತಿಯಾಗಿ ಹೀಗೆ ಮುಚ್ಚಿಬಿಡಬೇಕು. ಆ ರೀತಿ ನೀವು ಪ್ಲಾಸ್ಟರ್ನ ಸಹಾಯದಿಂದ ಫುಲ್ ನೀಟಾಗಿ ಬಾಟಲ್ನ ಹೀಗೆ ನೋಡಿ ಈ ರೀತಿ ಕವರ್ ಮಾಡಿ. ಕಲರ್ದೇ ಆಗಬೇಕು ಅಂತ ಏನಿಲ್ಲ, ಟ್ರಾನ್ಸ್ಪರೆಂಟ್ ಇರುವಂತಹ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ನೀವು ಕವರ್ ಮಾಡಬಹುದು. ಜಸ್ಟ್ ನಮಗೆ ಅದು ಸ್ಕ್ರ್ಯಾಚ್ ಆಗದೇ ಇರೋ ರೀತಿ ನಾವು ಮಾಡಬೇಕು ಇಲ್ಲಿ ಅಷ್ಟೇ. ಅಥವಾ ನೀವು ಚೆಂದ ಕಾಣಲಿ ಅಂತ ಹೇಳಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಈ ರೀತಿ ಡೆಕೋರೇಟ್ ಕೂಡ ಮಾಡಬಹುದು. ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಈಗ ಮೇಲ್ಗಡೆ ಭಾಗ ಹಾಗೆಯೇ ಫುಲ್ ಸೈಡಿನ ಭಾಗ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಆ ಪ್ಲಾಸ್ಟರ್ನ ಅಂಟಿಸ್ಕೊಂಡಿದ್ದೀವಿ. ಏನಪ್ಪ ಇದೇನು ಮಾಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಬರೀ ಇಷ್ಟ ಅಲ್ಲ, ಹಾಗೆಯೇ ಯೂಸ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳಬಹುದು. ನೋಡಿ, ಈ ರೀತಿ ನಾವೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ. ನೋಡಿ, ನಂತರದಲ್ಲಿ ಸಿಂಪಲ್ ಅಂದರೆ ಸಿಂಪಲ್ಲು ಒಂದು ಮೇಣದ ಬತ್ತಿನ ತಗೊಳ್ಳಿ. ನೀವು ಸ್ವಲ್ಪ ನನಗೆ ಇಲ್ಲಿ ಹೋಲ್ ಮಾಡೋಕ್ಕಿದೆ, ಸೊ ಹಾಗಾಗಿ ನೋಡಿ ಈ ಮೇಣಬತ್ತಿನ ಹಚ್ಕೊಂಡ್ಬಿಟ್ಟು ನೀವು ನಂತರದಲ್ಲಿ ನೀವು ಒಂದು ಸೂಜಿ ಅಥವಾ ಒಂದು ನೀವು ದಬ್ನ ಅಥವಾ ಒಂದು ಕಡ್ಡಿ ತಗೊಂಡು ನಾವೇನು ವಾಟರ್ ಬಾಟಲ್ನ ರೆಡಿ ಮಾಡ್ಕೊಂಡವಲ್ಲ ಅದಕ್ಕೆ ನಾವು ಹೋಲ್ಸ್ಗಳನ್ನು ರೆಡಿ ಮಾಡಬೇಕಾಗತ್ತೆ. ನೋಡಿ, ಫಸ್ಟ್ ಇವಾಗ ಈ ರೀತಿ ಒಂದು ಸೂಜಿನ ತೊಗೊಂಡ್ಬಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ಈ ಬಾಟಲ್ನ ರೆಡಿ ಮಾಡಿದ್ವಲ್ಲ ಅದನ್ನು ನಾವು ಇಲ್ಲಿ ಹೀಗೆ
ಹೋಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹೋಲ್ಗಳನ್ನು ನಾವು ಒಂದು 6 ಹೋಲ್ ಮಾಡಿದರೆ ಆಯಿತು. ಈ ಸೈಡು 6 ಹೋಲ್ ಮಾಡಬೇಕು, ಹಾಗೆಯೇ ಆ ಸೈಡ್ ಕೂಡ ಎರಡೂ ಕಡೆ ಕೂಡ ಒಂದು ಕಡ್ಡಿ ಹೋಗುವಷ್ಟು, ಒಂದು ಪೆನ್ನಿನ ರಿಫಿಲ್ ಹೋಗುವಷ್ಟು ಜಾಗ ಇದ್ದರೆ ಸಾಕಾಗುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಈ ಥರ ಹೋಲ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಏನಪ್ಪ ಇದೇನು ರೆಡಿ ಆಗ್ತಿದೆ ಅಂದ್ಕೊಳ್ತಿದ್ದೀರಾ? ನೋಡಿ, ಈಗ ಆಲ್ರೆಡಿ ಹೋಲ್ ಆಗಿದೆ ಅಲ್ವಾ? ಈಗ ನೋಡಿ ಇರೋದು. ಈಗ ನೀವು ಪೆನ್ನಿನ ರಿಫಿಲ್ ಬೇಕಾದರೂ ಇದರೊಳಗಡೆ ಹಾಕ್ಬೋದು. ನಾನಿಲ್ಲಿ ಕಡ್ಡಿನ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಟೈಲರಿಂಗ್ ಮಾಡುವವರಾದರೆ ಮನೆಯಲ್ಲಿ ಸಿಕ್ಕಾಪಟ್ಟೆನೇ ದಾರಗಳಿರುತ್ತೆ, ಅಥವಾ ಮನೆಯಲ್ಲಿ ಸಾಮಾನ್ಯವಾಗಿ ದಾರದ ರೀಲ್ಸ್ಗಳು ಸಿಕ್ಕಾಪಟ್ಟೆನೇ ಇರುತ್ತೆ. ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಅದೇನಾಗುತ್ತೆ, ಮೆಸ್ಸಿ ಆಗಿಬಿಟ್ಟು ನಮಗೆ ಯಾವ ದಾರನೂ ಕೂಡ ನೀಟಾಗಿ ಸಿಗೋದಿಲ್ಲ. ಹಾಗೆಯೇ ದಾರ ಬಿಚ್ಕೊಂಡ್ಬಿಟ್ಟು ಎಲ್ಲವೂ ಕೂಡ ಸುತ್ಕೊಂಡು ಬಿಟ್ಟಿರುತ್ತೆ, ನೀಟಾಗಿ ಕಾಣೋದಿಲ್ಲ. ಎಲ್ಲ ದಾರನೂ ಕೂಡ ಬಿಚ್ಕೊಂಡು ಬಿಟ್ಟಿರುತ್ತೆ. ಸೊ ಯಾವ ದಾರ ಬೇಕು ಅಂತ ಹೇಳಿ ನಾವು ಹೀಗೆ ಹುಡುಕಬೇಕಾಗತ್ತೆ, ನಾವು ಎಲ್ಲದನ್ನು ಕೂಡ ಒಂದೇ ಡಬ್ಬದಲ್ಲಿ ಇಟ್ಟವಾಗ. ಈಗ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ದಾರದ ರೀಲನ್ನು ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಮಗೆ ಯಾವುದು ದಾರ ಬೇಕೋ ಅದನ್ನಷ್ಟೇ ನಾವು ತೆಕ್ಕೊಂಡು ಬಿಡ್ಬೋದು, ನೀಟಾಗಿ ಕಾಣಿಸುತ್ತೆ. ನಾನು ಇವಾಗ ತೋರಿಸ್ಕೊಡೋ ರೀತಿಯಲ್ಲಿ ನೀವು ಇಟ್ಕೊಂಡ್ರೆ ಅಬ್ಬಬ್ಬಾ ವಾವ್ ಸೂಪರ್ ಟಿಪ್ಸ್ ಅಂತ ನೀವೇ ಕಮೆಂಟ್ ಹಾಕ್ತೀರಾ ನನಗೆ. ನೋಡಿ, ನಾನಿಲ್ಲಿ ಕಡ್ಡಿಗಳಿಗೆ ಈ ದಾರದ ರೀಲ್ ಇದೆಯಲ್ಲ, ಇದನ್ನು ನಾನು ತಗೊಂಡು ಇಟ್ಕೋತಾ ಇದ್ದೀನಿ. ಇದನ್ನು ಒಂದೊಂದಾಗಿ ಹೀಗೆ ಇಟ್ಕೋತಾ ಇದ್ದೀನಿ. 6 ದಾರದ ರೀಲನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಈ ರೀತಿ ಕಡ್ಡಿಗಳಿಗೆ ನಾನು ದಾರದ ರೀಲನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೇನಪ್ಪ ಮಾಡೋದು, ಇದಕ್ಕೂ ವಾಟರ್ ಬಾಟಲಿಗೂ ಏನು ಸಂಬಂಧ ಅಂತ ಕೇಳ್ತಿದ್ದೀರಾ? ನೋಡಿ, ನಾವು ವಾಟರ್ ಬಾಟಲಿಗೆ ಏನು ಹೋಲ್ ಮಾಡ್ಕೊಂಡಿದ್ವಲ್ಲ, ಆ ಹೋಲಿಗೆ ಈ ಕಡ್ಡಿಯನ್ನು ನೀವು ಸಿಗಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ದಾರದ ರೀಲು ಒಳಗಡೆ ಇರುವಂತೆ, ಹಾಗೆಯೇ ಈ ಕಡ್ಡಿ ಈ ಥರ ಹೊರಗಡೆ ಬರುವಂತೆ. ನೋಡಿ, ಈ ರೀತಿ ನಿಮಗೆ ಒಂದು ಹಾಕಿಬಿಟ್ಟು ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಡ್ಡಿನ ಫಸ್ಟು, ಇದು ಸ್ವಲ್ಪ ಉದ್ದ ಆಗಿದೆ, ಸ್ವಲ್ಪ ನೀವು ಕಟ್ ಮಾಡ್ಕೊಳ್ಳಿ ಕಡ್ಡಿಗಳನ್ನು. ನಂತರ ಇದು ನೋಡಿ, ಆ ಡಬ್ಬಿ ಒಳಗಡೆ ಹೀಗೆ ಕಡ್ಡಿನ ತುರಿಸ್ಬಿಟ್ಟು ಈ ಕಡೆ ಆ ಕಡೆ ಎರಡೂ ಕೂಡ ನೀವು ಹಾಕಿಬಿಟ್ಟು ಮಿಡಲ್ನಲ್ಲಿ ದಾರದ ರೀಲ್ ಬರಬೇಕು. ಈ ರೀತಿ ಹೀಗೆ ಹಾಕಲಿಕ್ಕೆ ಅಂತಲೇ ನಾವು ಈಗ ನೋಡಿ ಈ ರೀತಿ ಮಿಡ್ಲಲ್ಲಿ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸಿರೋದು. ಹಾಗೆಯೇ ದಾರ ತೆಗಿಲಿಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ. ಈಗ ಎಲ್ಲದೂ ದಾರವನ್ನು ನಾನು ಈ ರೀತಿ ಇಟ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ, ಅವಾಗ ನೀವೇ ವಾವನು ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಲ್ವಾ? ಎಷ್ಟು ಒಳ್ಳೆಯ ಐಡಿಯಾ. ನಿಮಗೂ ಕೂಡ ಈ ಐಡಿಯಾ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ, ಎಲ್ಲ ದಾರವೂ ಕೂಡ ನಾವು ನೀಟಾಗಿ ಇಟ್ಕೊಂಡು ಬಿಡ್ಬೋದು. ನಮಗೆ ಬೇಕು ಯಾವ ದಾರ ಬೇಕು, ಈಗ ಯೆಲ್ಲೋ ಕಲರ್ ದಾರ ಬೇಕು ಅಂದರೆ ಅದೆಷ್ಟನ್ನೇ ತೆಕ್ಕೊಂಡ್ಬಿಟ್ಟು ನಾವು ದಾರದ ರೀಲ್ ತೆಗೆಯೋದೇ ಬೇಕಾಗಿಲ್ಲ. ಜಸ್ಟ್ ದಾರ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡ್ಬಿಟ್ಟು ನಾವು ಯೂಸ್ ಮಾಡ್ಕೋಬಹುದು. ಅಥವಾ ಗ್ರೀನ್ ಬೇಕು ಅಂದರೆ ಅದಷ್ಟೇ ತೆಕ್ಕೋಬೋದು, ಬ್ಲ್ಯಾಕ್ ಬೇಕು ಅಂದರೆ ಅದನ್ನಷ್ಟೇ ತೆಕ್ಕೊಂಡು ಇಟ್ಕೋಬಹುದು. ಎಲ್ಲ ದಾರ ಕೂಡ ನಮಗೆ ಮಿಕ್ಸ್ ಆಗೋದಿಲ್ಲ, ಈಸಿಯಾಗಿ ನಾವು ದಾರನ ತೆಗಿಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಬಹುದು. ನೋಡಿ, ಈ ರೀತಿ ಮಾಡ್ಕೊಂಡ ನಂತರ ನೀವು ಒಂದು ಮೇಲ್ಗಡೆ ಫ್ಲವರ್ ಇಟ್ಟರೆ ಆಯಿತು, ಫ್ಲವರ್ ವಾಸ್ ಥರ ಕೂಡ ಕಾಣಿಸುತ್ತೆ ಟೇಬಲ್ ಮೇಲೆ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ ಆಗುತ್ತೆ ಅನಿಸಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಹೊಸಬ್ರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.